ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಕೆ ಡೈಲಿ ಕರೆಂಟ್ ಅಫೇರ್ಸ್. ಇವತ್ತು ನಾವು ಮೊನ್ನೆ ಮಹಾರಾಷ್ಟ್ರದ ಡೆಪ್ಯೂಟಿ ಸಿ ಎಂ ಆದ ಅಜಿತ್ ಪವಾರ್ ಅವರು ಟ್ರಾವೆಲ್ ಮಾಡ್ತಿರೋದ ಪ್ರೈವೇಟ್ ಜೆಟ್ ಬಗ್ಗೆ ಮಾತಾಡೋಣ. ವಿಡಿಯೋಯಲ್ಲಿ ಮುಂದೆ ಹೋಗಲು ಮೊದಲು ನಾವು ಆರ್ ಕೆ ಡೈಲಿ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಮಿಂಗ್ ಟು ದಿಸ್ ಟಾಪಿಕ್, ಲಿಯರ್ ಜೆಟ್ 45 ಬಗ್ಗೆ ಮಾತಾಡಬೇಕಾದ್ರೆ ಇದು ಒಂದು ಕೆನಡಾದ ಬಾಂಬರ್ಡಿಯರ್ ಇಂಕ್ ಕಂಪ್ನಿ ತಯಾರಿಸಿದೆ. ಇದು 1995 ಇಂದ 2012 ತನಕ ಒಟ್ಟು 642 ವಿಮಾನಗಳನ್ನು ತಯಾರಿಸಲಾಗಿದೆ. ಈ ವಿಮಾನದಲ್ಲಿ ಒಟ್ಟು 2 ಇಂಜಿನ್ ಬಳಸಲಾಗಿದೆ. ಈ ವಿಮಾನದಲ್ಲಿ ಒಟ್ಟು 8 ರಿಂದ 9 ಜನ ಪ್ಯಾಸೆಂಜರ್ ಕುಳಿತುಕೊಳ್ಳಬಹುದು. ಇದೊಂದು ಮಿಡ್ ಸೈಡ್ ಜೆಟ್ ಇದೆ. ಇದು ಒಂದು ಬಾರಿಗೆ ಹಾರಿದರೆ 3600 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡಬಹುದು. ಇದರ ಒಟ್ಟು ಫ್ಯೂಲ್ ಕೆಪಾಸಿಟಿ 3400 ಲೀಟರ್ ಇದೆ. ಅಂದರೆ ಇದು ಒಂದು ಬಾರಿ ಹಾರಿದರೆ ಒಟ್ಟು 3600 ಕಿಲೋಮೀಟರ್ ತನಕ ಹೋಗ್ಬೋದು. ಪ್ರಸ್ತುತ ಇದು ವಿಶ್ವದಲ್ಲಿ ಎಷ್ಟು 450 ರಿಂದ 480 ವಿಮಾನಗಳಿವೆ. ಅದರಲ್ಲಿ ನಮ್ಮ ಭಾರತದಲ್ಲಿ 7 ರಿಂದ 10 ಇವೆ. ನಮ್ಮ ಭಾರತದಲ್ಲಿ VSR ಏವಿಯೇಷನ್ ಅನ್ನು ಪ್ರೈವೇಟ್ ಕಂಪನಿ ಆಪರೇಟ್ ಮಾಡ್ತಿದೆ. ಅದರ ಹತ್ರ ಪ್ರಸ್ತುತ 7 ಇದ್ದು ಒಂದು ಕ್ರ್ಯಾಶ್ ಆಗಿದೆ. ಈ ವಿಮಾನವು 1 ಗಂಟೆ ಹಾರಲು ಒಟ್ಟು 700 ರಿಂದ 800 ಲೀಟರ್ ಫ್ಯೂಲ್ ಅನ್ನು ಬರ್ನ್ ಮಾಡುತ್ತೆ. ಪ್ರಸ್ತುತ ಇದರ ವಿಮಾನವನ್ನು ಮ್ಯಾನುಫ್ಯಾಕ್ಚರಿಂಗ್ 2012ರಲ್ಲಿನೇ ನಿಲ್ಲಿಸಲಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ದರೆ ನಮ್ಮ ಆರ್ ಕೆ ಡೈಲಿ ಕರೆಂಟ್ ಅಫೇರ್ಸ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಕಾಮ್ ಡೌನ್, ಟೇಕ್ ಕೇರ್.